ಶಿಕ್ಷಣ ಮತ್ತು ಆರ್ಥಿಕತೆಯಿಂದ ಹಾಲುಮತ ಸಮಾಜದವರು ಆರ್ಥಿಕವಾಗಿ ಬೆಳೆಯಬೇಕು. ಕಳಕಪ್ಪ ಕಂಬಳಿ. ಹಾಲುಮತ ಸಮಾಜದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯಬೇಕು, ಕನಕದಾಸರ ಜೀವನ ಆದರ್ಶಗಳನ್ನು ಪಾಲಿಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುಖಂಡ ಕಳಕಪ್ಪ ಕಂಬಳಿ ಹೇಳಿದರು. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ಸೋಮವಾರ ದಿವಸ ಕನಕದಾಸರ ಜಯಂತಿ ಪ್ರಯುಕ್ತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕನಕದಾಸರು 15ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ತಮ್ಮ ಕೀರ್ತನೆ ಮೂಲಕ, ಸಾಹಿತ್ಯದ ಮೂಲಕ ಜನರನ್ನು ಜಾಗೃತಿಗೊಳಿಸಿದವರ, ತಮ್ಮ ನಿಷ್ಕಲ್ಮಶ ಭಕ್ತಿಯ ಮೂಲಕ ದೇವರನ್ನು ಒಲಿಸಿಕೊಂಡವರು. ಅವರ ಜೀವನ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಅವರ ಸಾಹಿತ್ಯಗಳನ್ನು, ಕೀರ್ತನೆಗಳನ್ನು ಓದುವ ಮೂಲಕ, ಆಡುವ ಮೂಲಕ ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸಬೇಕು. ಪ್ರತಿ ವರ್ಷವೂ ಕೂಡ ಕನಕದಾಸರ ಜಯಂತಿ ಪ್ರಯುಕ್ತ ಕುಕನೂರು ಪಟ್ಟಣದಲ್ಲಿ ಹಾಲುಮತ ಸಮಾಜದಿಂದ ಸಾಮೂಹಿಕ ವಿವಾಹ ನಡೆಯುತ್ತಿದ್ದು, ಎಲ್ಲಾ ಸಮಾಜದವರಿಗೆ ಮಾದರಿಯಾಗಿದ್ದಾರೆ. ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗುತ್ತಿರುವುದು ಶ್ಲಾಘನೀಯ ಕಾರ್ಯ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನಪ್ರತಿನಿಧಿಗಳು ಬರದೇ ಇರುವುದು ವಿಪರ್ಯಾಸ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ಮೈಬೂಬ್ ಬಾದಶ ಅವರಿಂದ ಉಪನ್ಯಾಸ ನಡೆಯಿತು. ಕನಕದಾಸರ ಭಾವಚಿತ್ರ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬಾಜ ಭಜಂತ್ರಿ ಸಕಲ ವಾದ್ಯಗಳ ಮೂಲಕ ಯಶಸ್ವಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಮಂಜುನಾಥಯ್ಯ ಗುರುವಿನಮಠ ಅವರು ಸಾನ್ನಿಧ್ಯ ವಹಿಸಿದ್ದರು. ತಹಸೀಲ್ದಾರ್ ಪ್ರಾಣೇಶ್ ಎಚ್. ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಲುಮತ ಸಮಾಜದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಕಡೇಮನಿ ಅಧ್ಯಕ್ಷತೆ ವಹಿಸಿದ್ದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಲಿತಮ್ಮ ಎಡೆಯಾಪುರ್, ಉಪಾಧ್ಯಕ್ಷ ಪ್ರಶಾಂತ್ ಆರಬೆರಳಿನ, ಶೇಖಪ್ಪ ಕಂಬಳಿ, ಹಾಲುಮತ ಸಮಾಜದ ಅಧ್ಯಕ್ಷರು ಮುಖಂಡರಾದ ಸಿದ್ದಯ್ಯ ಕಳ್ಳಿಮಠ, ದಾವಲ್ ಸಾಬ್ ಕುದರಿ, ಉಮೇಶಪ್ಪ ಬೆದವಟ್ಟಿ, ಶ್ರೀನಿವಾಸ್ ನಿಂಗಾಪುರ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮಣ್ಣ ಭಜಂತ್ರಿ, ಕಾಸಿಂ ಸಾಬ್ ತಳಕಲ್, ಗಗನ್ ನೋಡ್ಗಾರ್, ನೂರುದ್ದೀನ್ ಗುಡಿಯಿಂದಲ, ಸಿರಾಜು ಕರಮುಡಿ, ರಹಮಾನ ಸಾಬ, ಮುಕ್ಕಪ್ಪನವರ್, ಕಳಕಪ್ಪ ಕುಂಬಾರ್, ಶರಣಪ್ಪ ಕೊಪ್ಪದ್, ಲಕ್ಷ್ಮಣ್ ಬೆದವಟ್ಟಿ, ಪೇರಸಾಬ ದಪೇದರ್, ಮಹೇಶ್ ಗೌವರಾಳ, ಶರಣಪ್ಪ ಕೊಪ್ಪದ, ಸಮಾಜದ ಮುಖಂಡರು, ಯುವಕರು, ಸಾರ್ವಜನಿಕರು ಇತರರು ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನಮ್ಮ ಕುಕನೂರು ಗ್ರಾಮ ಅಂತ ಹೇಳ್ಬೇಕಾಗತ್ತ. ಯಾಕಂತಂದ್ರ ಎಲ್ಲಿ ಇವತ್ತ ಸಾಮೂಹಿಕ ಲಗ್ನವನ್ನು ಇಷ್ಟು ವಿಜೃಂಭಣೆಯಾಗಿ ನಾನು ಎಲ್ಲಿ ಕಂಡಿಲ್ಲ. ಯಾಕಂತಂದ್ರೆ ಇಲ್ಲಿ ಈ ಕುಕನೂರು ನಗರದ ಹಿರಿಯರು ಇವತ್ತ ಒಂದು ತಿಂಗಳ ಪರ್ಯಂತ ಈ ಸಾಮೂಹಿಕ ಮದುವೆಯನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಹಗಲು ರಾತ್ರಿ ಸಮಾಜದ ಮುಖಂಡರು ಕೆಲಸ ಮಾಡ್ತಾರೆ. ಮೊಟ್ಟ ಮೊದಲನಾಗಿ ಅವರಿಗೆ ಅಭಿನಂದನೆ ಹೇಳಬೇಕಾಗುತ್ತೆ. ಮತ್ತು ಎಲ್ಲ ಸಹಕಾರ ನೀಡಿದಂತ ನಮ್ಮ ತಾಲೂಕಿನ ಹಿರಿಯರು ಮತ್ತು ಸಮಾಜದ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ, ನಾವು ದಾಸ ಶ್ರೇಷ್ಠ ಕನಕದಾಸ ಜಯಂತಿ ಮಾಡೋದಲ್ದ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗುತ್ತೆ. ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸನಾಗಿ ಮಾಡಿ ಯಾವುದೇ ಉದ್ಯೋಗ ಮಾಡೋದು ನಾವು ಮಾಡಬೇಕಾಗುತ್ತೆ. ಯಾಕಂತಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಲ್ಲ ಅಂದ್ರೆ ನಮ್ಮನ್ನ ಯಾರು ಕೇಳಲ್ಲ. ಯಾಕಂತಂದ್ರೆ ಈ ಜಯಂತಿಯನ್ನು ಅದೇ ಇಲೆಕ್ಷನ್ ಇದ್ದಾಗ ಎಲ್ಲರೂ ನಾನು ಮುಂದೆ ನೀವು ಬಂದಂತ ರಾಜಕಾರಣಿ ಬರ್ತಾರೆ. ಆದ್ರೆ ನೋಡಿ ಯಾರು ಜನಪ್ರತಿ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇಲೆಕ್ಷನ್ ಇಲ್ಲ. 3 ವರ್ಷ ಐತಿ, ಯಾಕೆ ಹೋಗ್ಬಿಡ ಅವ್ರಿಗೆ ನಾವು ಓಟ್ ಹಾಕ್ಯಾರ ಅಲ್ಲಿ ಅಂತ ತಿಳ್ಕೊಂತಾರೆ. ಅದಕ್ಕಾಗಿ ನಾವು ಸಮಾಜದವ್ರು ಎತ್ತರದಿಂದ ಇರಬೇಕಾಗತ್ತ. ಮತ್ತು ಎಲ್ಲರೂ ಹಿಂದುಳಿದ ವರ್ಗದವರು ಎಲ್ಲರೂ ಎತ್ತರದಿಂದ ಇರಬೇಕಾಗತ್ತ. ಹಾಗಾಗಿ ನಾವು ಯಾವುದೇ ಜಯಂತಿಯನ್ನು ಮಾಡಿದ್ರೆ ಸತ್ಯಪೂರ್ವಕವಾಗಿ ಮಾಡೋಕ್ಕಾಗತ್ತ. ಎಲ್ಲರೂ ಇಲ್ಲಿ ಬಂದ ಹಿರಿಯರಿಗೆ ನನ್ನ ಅಭಿನಂದನೆ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೌಕರದಾರ ಆಫೀಸಿಗೆ ಜಾಯಿನ್ ಆಗಕ್ಕೆ ನಿಮ್ ಜಾತಿ ಯಾವ್ದು ಅಂತ ಕೇಳುವಂತ ಸ್ಥಿತಿಯಲ್ಲಿ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆ, ನಮ್ಮ ಕುಲದ ನೆಲೆ ಯಾವುದು? ಮನುಷ್ಯರು ಸ್ವಾಮಿ. ನಾವು ನೀವೆಲ್ಲರೂ ಮನುಷ್ಯರು. ನಮ್ಮ ಮನೆಯಲ್ಲಿ ಇವರ ರಕ್ತ ಒಂದೇ. ಆತ್ಮಕ್ಕೆ ಕುಲವಿಲ್ಲ, ಜೀವಕ್ಕೆ ಕುಲವಿಲ್ಲ, ಜಲಕ್ಕೆ ಕುಲವಿಲ್ಲ, ನೀರಿಗೆ ಕುಲವಿಲ್ಲ. ಹಾಗಾದ್ರೆ ಅವರಿಗೆ ಕುಲ ಇಲ್ಲ ಅಂದ ಮೇಲೆ ಇನ್ನು ನಮಗೆ ಯಾವ ಕುಲ ಅಂತಕ್ಕಂಥದ್ದನ್ನ ಸರಳವಾಗಿ ಹೇಳಿದಂತವರು ನಮ್ಮ ದಾಸ ಶ್ರೇಷ್ಠ ಕನಕದಾಸರು ಅನ್ನೋದನ್ನ ಮರೆಯಬಾರದು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಯೇಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಒಂದೇ ಬಾಹುದಲ್ಲ. ದಾಸನಾಗು ವಿಶೇಷನಾಗು. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದು ಹುಟ್ಟಿದ್ದೇವೆ. ನಾವು ಒಂದೇ ಸಾರಿ ಹುಟ್ಟಿದ್ದು, ಒಂದೇ ಸಾರಿ ಸಾಯುವುದು. ಸತ್ತವ್ರು ಯಾರಾದ್ರೂ ಹುಟ್ಟಿ ಬಂದಾರೇನ್ರಿ?
ಸ್ವಾಮಿ ವಿವೇಕಾನಂದರು ತೀರ್ಕೊಂಡ್ರು, ಹುಟ್ಟಿ ಬರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ತೀರ್ಕೊಂಡ್ರು, ಹುಟ್ಟಿ ಬರಲಿಲ್ಲ. ಬುದ್ಧ ತೀರ್ದ, ಹುಟ್ಟಿ ಬರಲಿಲ್ಲ. ಬಸವಣ್ಣ ತೀರ್ದ, ಹುಟ್ಟಿ ಬರಲಿಲ್ಲ. ಅಂಬೇಡ್ಕರ್ ತೀರ್ದ, ಹುಟ್ಟಿ ಬರಲಿಲ್ಲ. ನಮ್ಮ ಅಜ್ಜ ತೀರ್ದ, ಹುಟ್ಟಿ ಬರಲಿಲ್ಲ.